ಎಲ್ಲರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆಯಲ್ಲಿ ಪೋಲಿಯೋ ವ್ಯಾಕ್ಸಿನ್ ಅನ್ನು ಬರುವ ಸಂಡೇ 28 ಪ್ರಾರಂಭ ಮಾಡ್ತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷ ಮಕ್ಕಳು 5 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. ಅದಿಲ್ಲದೆ ಮೈಗ್ರೆಂಟ್ ಲೇಬರರ್ಸ್ ಮತ್ತು ಟೂರಿಸ್ಟ್ ಬರಬಹುದು. ಸೊ ಪ್ರತಿಯೊಬ್ಬ ಮಗು ತುಮಕೂರು ಜಿಲ್ಲೆಯಲ್ಲಿ 28 ಲೆಸ್ ದೆನ್ 5 year old ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರು ಕೂಡ ಆ 2 drops ಪೋಲಿಯೋ ಅನ್ನು ಕೊಡ್ಲಿಕ್ಕೆ ನಾವು ಜಿಲ್ಲಾಡಳಿತ ವತಿಯಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 1300 ಕಡೆ ಪೋಲಿಯೋ ಬೂತ್ಸ್ ಅನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿ ನಿಮಗೆ ಪೋಲಿಯೋ ವ್ಯಾಕ್ಸಿನ್ ಅನ್ನು ಉಚಿತವಾಗಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಮುಂದುವರೆದು 29, 30 1ನೇ ತಾರೀಕು 3 ದಿನ ಕೂಡ ಮನೆ ಮನೆಗೆ ಭೇಟಿ ಮಾಡ್ತಾರೆ. ಅದು ಗ್ರಾಮಾಂತರದಲ್ಲಿ ಇರಬಹುದು ಅಥವಾ ನಗರ ಪ್ರದೇಶದಲ್ಲಿ ಇರಬಹುದು. ಪ್ರತಿಯೊಬ್ಬರು ಮನೆ ಕೂಡ ಬಂದು 5 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು ಇದ್ರೆ ಅವರಿಗೆ 2 ಡ್ರಾಪ್ ಪೋಲಿಯೋ ಅನ್ನು ಕೊಡ್ತಾರೆ. ನಾನು ಜನರಿಗೆ ಮನವಿ ಮಾಡುವುದು, ದಯವಿಟ್ಟು ಈ ಪೋಲಿಯೋ ವ್ಯಾಕ್ಸಿನ್ ಅನ್ನು ಪ್ರತಿಯೊಬ್ಬ ಮಗು ಕೂಡ ಕೊಡಬೇಕು. ಬಿಕಾಸ್ ಮುಂದಿನ ದಿನಗಳಲ್ಲಿ ಅದು ಏನಾದ್ರೂ ಫೀವರ್ ಬಂದು ಮತ್ತು ಪೋಲಿಯೋ ಅಟ್ಯಾಕ್ ಆದ್ರೆ ಬಹಳ ಕಷ್ಟ ಆಗುತ್ತೆ. ಅದು ಮಗುಗ್ ಮಾತ್ರ ಕಷ್ಟ ಇಲ್ಲ, ಅದು ಇಡೀ ಫ್ಯಾಮಿಲಿಗೆ ಅದು ಕಷ್ಟ ಆಗುತ್ತದೆ. ಸೊ ಹಂಗಾಗಿ ನಾವು ಪೋಲಿಯೋ ಇಲ್ಲದೆ ಒಂದು ಸಮಾಜವನ್ನು ಕಟ್ಟಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಡಬೇಕು. ಯಾವ ರೀತಿಯಲ್ಲಿ ಕೂಡ ಏನು ಒಂದು ಬೇರೆ ಸೆಂಟಿಮೆಂಟ್ಸ್ಗೆ ತಾವು ಅವಕಾಶ ಕೊಡಬಾರ್ದು. ದಯವಿಟ್ಟು ಪೋಲಿಯೋ ಡ್ರಾಪ್ಸ್ ಅನ್ನು ಕೊಡಿ ನಿಮ್ಮ ಮಕ್ಕಳಿಗೆ. ನಿಮ್ಗೆ ಗೊತ್ತಿರುವವರಿಗೆ ಯಾರಿಗಾದ್ರೂ 5 yearsಗಿಂತ ಕಡಿಮೆ ಇರುವ ಮಗು ಇದ್ರೆ ದಯವಿಟ್ಟು ಅವರಿಗೆ ಹೇಳಿ, ಈ ತರ ಉಚಿತವಾಗಿ ಕೊಡ್ತಿದ್ದಾರೆ. ಸುಮಾರು 1300 ಬೂತ್ಸ್ ಅನ್ನು ಮಾಡಿದ್ದಾರೆ, ಅಲ್ಲಿ ಎಲ್ಲ ಕೊಡ್ಬೋದು. ಮತ್ತೆ ಈಗ ಉದಾಹರಣೆಗೆ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದ್ರೆ ಕೂಡ ತುಮಕೂರಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಕೂಡ ನಾವು ಬೂತ್ಸ್ ಅನ್ನು ನಿರ್ಮಾಣ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಕೊಡಿ. ದೇವಸ್ಥಾನ, ಬಸ್ ಸ್ಟ್ಯಾಂಡ್ ಮತ್ತು ಜನ ಜಾಸ್ತಿ ಸೇರುವ ಕಡೆ ಕೂಡ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ದಯವಿಟ್ಟು ತಾವು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.